ಈಗ ಮುಂದಿನ ರಾಶಿಗಳ ಕಡೆ ಗಮನ ಹರಿಸೋಣ. ರಾಶಿಗಳ ಬಗ್ಗೆ ತಿಳಿಸೋಣ. ಈಗ ನಾವು ತುಲಾರಾಶಿಯಿಂದ ಮುಂದಕ್ಕೆ ಹೋಗೋಣ. ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂದರೆ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ, ಲಾಭದಲ್ಲೂ ಸಂಚರಿಸ್ತಾನೆ, ವ್ಯಯದಲ್ಲೂ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಕಾರ್ಯ ಒತ್ತಡ ಬರತಕ್ಕಂಥದ್ದು, ಕೆಲಸಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆಗಳು. ಆದರೆ ಲಾಭ ಅಂತೂ ಕಾಣ್ತೀರ. ವಿದೇಶ ಸಂಪರ್ಕದ ಲಾಭ ಅಥವಾ ಇನ್ಯಾವುದೋ ಒಂದು ಸಲಹೆಯಿಂದ ಬಂದಂಥ ಲಾಭ, ಅವುಗಳಿಂದ ಅನುಕೂಲ ಆಗ್ತಕ್ಕಂಥದ್ದು, ಇದನ್ನೆಲ್ಲ ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಅನುಕೂಲ ಇದೆ. ಅಲ್ಲಿ ರವಿ ಬಲಿಷ್ಠನಾಗಿದ್ದಾನೆ, ಷಷ್ಠಾಧಿಪತಿ ಸಪ್ತಮದಲ್ಲಿ. ಹೀಗಾಗಿ ಅನುಕೂಲ, ಸ್ನೇಹಿತರು, ಸಹಕಾರ, ಆ ಸ್ನೇಹಿತರ ಮತ್ತು ಸಹೋದ್ಯೋಗಿಗಳು ಅಥವಾ ಇನ್ಯಾರೋ ಆಪ್ತರು, ಇವರಿಂದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಅಲೆದಾಟವೂ ಇದೆ. ಇನ್ನೊಬ್ಬರ ಸಲುವಾಗಿ ನೀವು ಅಲೆದಾಡೋದು, ಯಾವುದೋ ಒಂದು ಬಟ್ಟೆ ಬರೆ ಮಗದೊಂದು ಅದು ತೊಗೋಬೇಕು, ಇದು ತೊಗೋಬೇಕು, ಈ ಶಾಪಿಂಗಾಗಿ ವಿಪರೀತವಾದ ಅಲೆದಾಟವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದರ ಕಡೆ ಗಮನ ಇರಲಿ. ದೈವಾನುಕೂಲ ಇದೆ. ಏನೋ ಸಮಸ್ಯೆ ಆಗ್ತಾ ಇದೆ ಅಂದಾಗ ಆ ಸಂದರ್ಭದಲ್ಲಿ ಏನೋ ಒಂದು ದೈವ ಸಹಾಯ ಮಾಡ್ತಪ್ಪ, ಅದರಿಂದ ಪಾರಾದೆ ಅಂತಕ್ಕಂಥ ಒಂದು ಸಮಾಧಾನದ ಫಲ ಖಂಡಿತ ಈ ವಾರದ ಆದಿಯಲ್ಲಿ ತುಲಾರಾಶಿಯವರಿಗಿದೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನೋಡಿ, ವೃತ್ತಿಯಲ್ಲಿ ತೊಡಕಿತ್ತಲ್ಲ ವಾರದ ಆದಿಯಲ್ಲಿ, ಅದು ನಿವಾರಣೆಯಾಗುತ್ತೆ. ವಿಶೇಷ ಅನುಕೂಲಗಳು ಸಿಗುತ್ತೆ. ಮಾರುಕಟ್ಟೆಗಳಲ್ಲಿ ಲಾಭ ಬರತಕ್ಕಂಥದ್ದು, ಹಣ್ಣು ಹೂವು ಇಂಥ ವ್ಯಾಪಾರಿಗಳಿಗೆ ಎಷ್ಟೋ ಥರದ ವ್ಯಾಪಾರ. ಮಾರುಕಟ್ಟೆಗೆ ಹೋಗಿಬಿಟ್ರೆ ಒಂದು ಸಂಡೆ ಬಜಾರೋ ಮತ್ತೊಂದು ಮಗದೊಂದು, ಅಲ್ಲಿ ಒಂದು ಸಲ ಹೋಗಿ ಬಂದುಬಿಟ್ರೆ ಗೊತ್ತಾಗುತ್ತೆ ಆ ಒಂದು ಗಿಜಿ. ಎಲ್ಲರಿಗೂ ಅಲ್ಲಿ ಎಲ್ಲರಿಗೂ ಪಾಲಿದೆ ಲಾಭದಲ್ಲಿ. ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ತುಲಾರಾಶಿಯವರಿಗೆ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಸ್ವಲ್ಪ ಅಪಮಾನ, ಮನೋವ್ಯಥೆ, ಹೆಣ್ಮಕ್ಕಳಿಗೆ ಏನೋ ಒಂದು ರೀತಿಯ ಅಪಮಾನಕ್ಕೆ ತುತ್ತಾಗೋ ಸಾಧ್ಯತೆ, 4 ಜನರ ಮಧ್ಯೆ ಏನೋ ಒಂದು ರೀತಿಯ ಮುಖಭಂಗ ಆಯಿತು ಅನ್ನೋ ಒಂದು ಸಾಧ್ಯತೆ ಇದೆ. ಜೊತೆಗೆ ವಸ್ತುನ ಹೆಟ್ಟತೆ ಕೂಡ ಇದೆ. ಸ್ವಲ್ಪ ಹುಷಾರು ಪ್ರಯಾಣ ಮಾಡುವಾಗಲೂ ಅಥವಾ ಇನ್ನೆಲ್ಲೋ ಒಂದು ಡಾಕ್ಯುಮೆಂಟು ಮತ್ತೊಂದು ಇದ್ರ ಕಡೆ ಗಮನ ಇರಲಿ. ತುಲಾರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಆ ತೊಡಕಿನಿಂದ, ನೋವಿನಿಂದ, ವ್ಯಥೆಯಿಂದ ಹೊರಗೆ ಬರ್ತೀರ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ಬಲ, ಹಣ್ಣು ಹೂವಿನ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು, ದಿನಸಿ ವ್ಯಾಪಾರಿಗಳಿಗೆ ಲಾಭ, ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ, ಹಾಲಿನ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಬೆಣ್ಣೆ, ಮೊಸರು, ತುಪ್ಪ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ವ್ಯಾಪಾರ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಚೆನ್ನಾಗಿದೆ. ಹಣ್ಣು ಹೂವಿನ ವ್ಯಾಪಾರ ತುಂಬ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಚಂದ್ರನ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆ ಅಥವಾ ಹಾಸ್ಟೆಲ್ಗಳು, ಪಿ ಜಿಗಳು ಇಂಥವರಿಗೆ ತುಂಬ ಚೆನ್ನಾಗಿದೆ. ಗೋವಿನ ಉತ್ಪನ್ನಗಳಲ್ಲಿ ಲಾಭ ಬರ್ತಕ್ಕಂಥದ್ದು, ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಮತ್ತು ವಿದೇಶ ಪ್ರಯಾಣ ಉಂಟಾಗ್ತಕ್ಕಂಥ ಸಾಧ್ಯತೆ, ಇವುಗಳೆಲ್ಲ ಅಥವಾ ದೂರ ಪ್ರಯಾಣ ಚೆನ್ನಾಗಿದೆ ಈ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಹೆಚ್ಚಿನ ವ್ಯಯ, ಇಷ್ಟು ಖರ್ಚಾಗ್ಬಿಡ್ತಲ್ಲಪ್ಪ ಅಂತಕ್ಕಂಥ ಒಂದು ಆತಂಕಕ್ಕೆ ಒಳಗಾಗೋ ಸಾಧ್ಯತೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ದಾಂಪತ್ಯದಲ್ಲೂ ವಾರದ ಆದಿಯಲ್ಲಿದ್ದು ಪ್ರೀತಿ ಹಾಗೆ ಕರಗೋಯ್ತಾ ಅಂತಕ್ಕಂಥ ಒಂದು ಸಾಧ್ಯತೆ ಸೂಚಿಸುತ್ತೆ. ಹೀಗಾಗಿ ಗಮನ ಇರಲಿ. ಹೆಚ್ಚು ನಿರೀಕ್ಷೆ ಇಟ್ಕೋಬೇಡಿ. ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು ಬರ್ತಕ್ಕಂಥದ್ದು. ರಾಜಕೀಯವಾಗಿ ಮಾತ್ರ ಲಾಭ ಮತ್ತು ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಂಗಾತಿಯ ಜೊತೆಗೆ ಸ್ವಲ್ಪ ಮನಸ್ತಾಪ ಬರಬಹುದು ಶುಕ್ರಕ್ಕೂ ವೀಕೆಂಡಲ್ಲಿ. ಹೀಗಾಗಿ ಗಮನ ಇರಲಿ. ಪ್ರಾರ್ಥನೆಗೆ ವೃಶ್ಚಿಕ ರಾಶಿಯವರಿಗೆ ಕೃಷ್ಣ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡೋದು, ಹಾಲಿನ ಸಮರ್ಪಣೆ ಮಾಡಿ ತುಂಬ ಸಹಾಯವಾಗುತ್ತೆ. ಸ್ವಲ್ಪ ತೀರ್ಥ ಅದನ್ನು ಕಣ್ಣಿಗೊತ್ತಿಕೊಂಡು ಭಗವತ್ ಕೃಪಾ ಪ್ರಸಾದ ಅಂತ ಸೇವನೆ ಮಾಡೋದು, ಇದರಿಂದ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ ಮತ್ತು ಬಹಳ ವಿಶೇಷವಾಗಿ ಒಂದು ಗೌರವ ಸಮರ್ಪಣೆ, ನಿಮ್ಮ ಕೆಲಸವನ್ನು ಗುರುತಿಸ್ತಕ್ಕಂಥದ್ದು, ಐಡೆಂಟಿಟಿ ಸಿಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಕಾಣ್ತಕ್ಕಂಥದ್ದು. ಸ್ತ್ರೀಯರ ಕಾರ್ಯಗಳಿಗೆ ಗೌರವ ಬರ್ತಕ್ಕಂಥದ್ದು. ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇದೆ. ಹೀಗಾಗಿ ಹುಷಾರು. ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ತಕ್ಕಂಥದ್ದು, ತುಂಬ ನಚ್ಕೊಂಡು ಅವ್ರ ಮೇಲೆ ಭಾರ ಹಾಕಿ ಕೆಲಸ ಬಿಟ್ಟು ಇನ್ನೊಂದು ಕಡೆ ನೀವು ಹೋದರೆ ಕೆಲಸ ಹಾಳಾಗುತ್ತೆ. ಅವೆಲ್ಲ ಕೆಲಸ ತೊಡಗಿಸ್ಬೇಡಿ. ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಸಹಾಯ ಮಾಡ್ತಾನೆ ಬಿಡು ಅಂತ ಹೇಳ್ಬಿಟ್ಟು ನೀವು ರಜೆ ಹಾಕ್ಕೊಂಬಿಟ್ಟು ಅವ್ರು ನಿಮ್ಮ ಕೆಲಸ ಅವರಿಗೆ ಒಪ್ಪಿಸಿ, ಈ ಥರದ್ದು ಏನೋ ಆಗ್ತಾ ಇರುತ್ತಲ್ಲ, ಅದು ಈ ವಾರದಲ್ಲಿ ನಡೆಯಲ್ಲ. ಗಮನ ಇರಲಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಬುಧನ ಸಂಕ್ರಮಣ ಇದೆ ಪಂಚಮಕ್ಕೆ. ಬುದ್ಧಿ ಚೆನ್ನಾಗಿರ್ತದೆ, ಚುರುಕು ಬುದ್ಧಿ, ಅಧಿಕ ಲಾಭ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಕ್ಕಂಥದ್ದಿದೆ. ಮತ್ತು ಸಾಲ ಮತ್ತು ಶತ್ರುಗಳ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಇವುಗಳ ಜೊತೆಗೆ ವೈದ್ಯಕೀಯ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡು ಇವರಿಗೆ ತುಂಬ ಚೆನ್ನಾಗಿದೆ. ಮತ್ತು ರಾಜಕಾರಣಿಗಳಿಗೂ ತುಂಬ ಚೆನ್ನಾಗಿದೆ. ಭಾಗ್ಯಾಧಿಪತಿ ಜೊತೆಗೆ ಸೇರ್ತಾನೆ, ಕರ್ಮಾಧಿಪತಿ ತುಂಬ ಒಳ್ಳೆಯದು. ಕಾರ್ಯಕೌಶಲ್ಯ ಅಂತಾರೆ ನೋಡಿ, ಜಾಣ್ಮೆಯಿಂದ. ಅದರಲ್ಲೂ ನೋಡಿ, ಈ ಯಾವುದನ್ನು ಫೈನಾನ್ಸ್ ಫೀಲ್ಡ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತದೆ, CA ಇತ್ಯಾದಿ ಆ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ.
ಪ್ರಾರ್ಥನೆಗೆ ಧನುರಾಶಿಯವರು ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಪ್ರಯತ್ನ ಮಾಡಿ. ಇನ್ನು ಇದು ಧನುವರೆಗಿನ ಫಲಾಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.